ನಮಸ್ಕಾರ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮೆಂಗ್ಮಠ್. ಮುಖ್ಯಾಂಶಗಳು: ಪ್ರಿಯಾಂಕಾ ಖರ್ಗೆ ದೇಶದ್ರೋಹಿ, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಗೌರವವಿದೆ, ಕೆಎಸ್ ಈಶ್ವರಪ್ಪ. ಗದಗ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸುದ್ದಿಗೋಷ್ಠಿ. ಬಿಜೆಪಿ ಸಮಾವೇಶದ ವೇಳೆ 10 ನಾಯಕರ ಪಿಕ್ ಪಾಕೆಟ್. ವಾರ್ತೆಗಳ ವಿವರ. ಗದಗ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದವರೊಂದಿಗೆ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿ ನಡೆಸಿದರು. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅದನ್ನು ಟೀಕೆ ಮಾಡಲ್ಲ. ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ. ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೋತಾನೇ ಬಂದಿರೋದು ಮುಂಚೆಯಿಂದಲೂ ಕೂಡ, ಇವತ್ತಲ್ಲ. ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಈ ಮತ್ತೊಬ್ಬ ದಲಿತರಿಗೆ ಮೋಸ ಮಾಡ್ತಾರೆ, ಇದರಲ್ಲಿ ಏನು ಅನುಮಾನ ಬೇಡ. ಆಗ್ಲೇ ನಿತೀಶ್ ಕುಮಾರ್, ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ? ಸಭೆಯಿಂದ ಎದ್ದಾಗ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅವಮಾನ ಮಾಡ್ತೀನಿ ಅವ್ರನ್ನ? ಇಡೀ ದೇಶದಲ್ಲಿ ಈ ರೀತಿ ದಲಿತರನ್ನ, ಹಿಂದುಳಿದವ್ರಿಗೆ ದ್ರೋಹ ಮಾಡ್ತಾ ಇರೋದೇ ಕಾಂಗ್ರೆಸ್. ನೋಡಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ, ಭಾರತೀಯ ಜನತಾ ಪಾರ್ಟಿ 3 ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಆ 3 ರಾಜ್ಯ ನಾವು ಗೆದ್ದೇ ಬಿಡ್ತೀವಿ ಅಂತ ಇರಲಿಲ್ಲ. ನಿಮ್ಮ ಟಿ ವಿಗಳಲ್ಲೆಲ್ಲ ಸಮೀಕ್ಷೆಗಳು ನೋಡಿ ನಮಗೆ ಆಶ್ಚರ್ಯ ಆಯಿತು. ನೀವು ಹಂಗೆ ಅಂದ್ಕೊಂಡಿದ್ರಿ, ನಾವು ಹಂಗೆ ಅಂದ್ಕೊಂಡಿದ್ವಿ, ಗೆದ್ವಿ. ಇವ್ರಿಗೆ ಗೊತ್ತು ಹೆಂಗಿದ್ರು ಅಧಿಕಾರಕ್ಕೆ ಬರಲ್ಲ. ದಲಿತರು ಒಬ್ಬ ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅವ್ರ ಎದುರಿಗೇನೆ ಎದ್ದೋದ್ರು. ಇದನ್ನ ಇಂಡಿಯಾ ಅಂತ ಕರೀತೀರಾ ಇದನ್ನ? ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಲ್ಲ, ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ. ನನಗೆ ಅವನ ಮಾತುಗಳ ಬಗ್ಗೆ ನನಗೆ ಬಹಳ ಬೇಸರ ಬರುತ್ತೆ. ಆದರೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಗೌರವ ಇದೆ. ಅಂಥವ್ರಿಗೆ ಈ ರೀತಿ ತಂದು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಹಿಂಗೆ ಮೋಸ ಮಾಡ್ತೀರಿ? ಇದು ಒಳ್ಳೇದಲ್ಲ. ಅಕಸ್ಮಾತ್ ಅವ್ರಿಗೆ ಕೊಟ್ಟರೆ ಏನಾದರೂ ದಲಿತ ಓಟುಗಳು ಒಂದಾಗ್ತಾವ ಅಂತ ಸರ್, ನಾನು ಅದಕ್ಕೆ ಹೇಳ್ತಾರಲ್ಲ, ಇಷ್ಟು ವರ್ಷ ದಲಿತರನ್ನ, ಹಿಂದುಳಿದವ್ರನ್ನ ಈ ಕಾಂಗ್ರೆಸ್ಸನ್ನು ನಂಬಿ ಅವ್ರು ಓಟ್ ಕೊಟ್ಕೊಂತ ಬಂದರು. ಈ ಕರ್ನಾಟಕ ರಾಜ್ಯ ಸೋತ್ವಿ ನಾವು ಅಸೆಂಬ್ಲಿ ಎಲೆಕ್ಷನಲ್ಲಿ. 3 ರಾಜ್ಯದಲ್ಲಿ ಹೆಂಗೆ ಅಧಿಕಾರಕ್ಕೆ ಬಂದ್ವಿ? ಅದೇ ದಲಿತರು, ಅದೇ ಹಿಂದುಳಿದವರು ಜಾಸ್ತಿ ಇದ್ದಾರೆ ತಾನೆ. ಯಾಕೆ ಬಿಜೆಪಿ ಓಟ್ ಕೊಟ್ಟರು ಅವರು? ಕಾಂಗ್ರೆಸ್ಗೆ ಯಾಕೆ ಓಟ್ ಕೊಡಲಿಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನು ಯಾವುದೋ ಒಂದು ದಲಿತಾಸ್ತ್ರ ತೋರಿಸ್ದಾಗ ಮಾಡಿ ಪ್ರಧಾನಮಂತ್ರಿ ಮಾಡ್ದಂಗೆ ಮಾಡ್ತೀನಿ ಅಂತ ದಲಿತರನ್ನು ಮೋಸ ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯವೇ ಇಲ್ಲ. ಇನ್ಮೇಲೆ ಈ ದೇಶದಲ್ಲಿ ಇನ್ನು ಬರುವಂಥ ದಿನಗಳು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಬಿಜೆಪಿನೇ ಅಧಿಕಾರ. ಲೋಕಸಭೆ ಸದಸ್ಯರ ಸಂಖ್ಯೆ ಸರ್ ಅಮಾನತ್ತಾಗಿದೆ ಸರ್. 142ಕ್ಕೆ ಏರಿಕೆ ಆಗಿದೆ ಸರ್. ಇಂಡಿಯಾ ಒಕ್ಕೂಟದವರು ಇದನ್ನು ಖಂಡಿಸಿ ಡಿಸೆಂಬರ್ 22ಕ್ಕೆ ನಾವು ರಾಜ್ಯದಲ್ಲಿ ದೇಶವ್ಯಾಪ್ತಿ ಹೋರಾಟ ಮಾಡ್ತಾ ಇರಬೇಕು ಅವರು. ಯಾಕೆಂದ್ರೆ ಅವರಿಗೆ ವಿರೋಧ ಪಕ್ಷದಲ್ಲಿ ಇದು ಗೊತ್ತಿಲ್ಲ ಹೆಂಗೆ ವಿರೋಧ ಮಾಡಬೇಕು ಅಂತ. ಧರಣಿ, ಮೆರವಣಿಗೆ ಮರೆತು ಬಿಡ್ಯಾರ ಅವರು. ಅಧಿಕಾರ ನಡೆಸಿ ಸ್ವತಂತ್ರ ಬಂದ ಇವತ್ತಿನ ತನಕ ಕೂಡ ಇನ್ನೂ ಧರಣಿ, ಮೆರವಣಿಗೆಗಳು ಮಾಡಲಿ. ಬಿಜೆಪಿ ಅಜೆಂಡಾ ಅಲ್ಲ ಅದು, ದೇಶದ ಹಿಂದೂಗಳ ಅಜೆಂಡಾ. ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಯಾರೋ ಬಿಜೆಪಿಯವರೊಬ್ಬರು ಹಿಂದೂ ರಾಷ್ಟ್ರ ಆಗಬೇಕು ಅಂತಂದ್ರೆ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂದ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಇವತ್ತಿಂದೇನು ತೀರ್ಮಾನ ಅದು? ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ. ಮಥುರಾ, ಕಾಶಿ ಎಲ್ಲವನ್ನು ಹೊಡೆದಾಕಿದ್ರಲ್ಲ ಮುಸಲ್ಮಾನರದ್ದು ಆ ಕಾಲದಲ್ಲಿ. ಅದನ್ನೆಲ್ಲ ಉಳಿಸ್ಬೇಕು ಅನ್ನೋಂಥ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇರೋದು. ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತು ತಾನೇ. ಈಗ ಅಯೋಧ್ಯೆದ ಮುಗೀತು, ನಾಳೆ 22ಕ್ಕೆ ಇಡೀ ಪ್ರಪಂಚ ನೋಡೋಂಥ ವಿಶೇಷ ಕಾರ್ಯಕ್ರಮ ಆಗುತ್ತೆ. ನಿನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಕೋರ್ಟ್ ಆರ್ಡರ್ ಆಗಿದೆ. ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ದೇಶದಲ್ಲಿರುವಂಥ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ. ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನು ಬೇಕಾದ್ರೂ ಪ್ರಾರ್ಥನೆ ಮಾಡಲಿ, ನಮಾಜ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಆದರೆ ನಮ್ಮ ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟಿಯಾರಲ್ಲ, ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ. ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದು ಯಾವ ದೇವಸ್ಥಾನವನ್ನು, ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿ ಇರಕ್ಕೆ ಬಿಡಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪುರಾತನ ದೇವಸ್ಥಾನಗಳು ಎಲ್ಲವನ್ನೂ ಉಳಿಸ್ತೀವಿ, ಎರಡಕ್ಕೂ ವ್ಯತ್ಯಾಸ ಇದೆ. ಹೊಸ ದೇವಸ್ಥಾನ, ಹೊಸ ಮಸೀದಿಗಳಿಗೆ ನೀವು ಎಷ್ಟಾರು ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಹಿಂಗಂದ ತಕ್ಷಣ ಒಬ್ರು ಕಾಂಗ್ರೆಸ್ ಅನ್ನು ಹೇಳ್ತಾರೆ, ನೋಡಿ ನಿಮ್ದೇ ಮಾತು ಹೇಳಕ್ ಹೋಗ್ತಾರೆ ಅವರು. ನೋಡಿ ಬಿಜೆಪಿಯವರು ಮಸೀದಿ ತೆಗೆದಾಕ್ತಾರಂತೆ ಅಂತ.
ಮಸೀದಿ ತೆಗೆಯಲ್ಲ. ಯಾವುದು ದೇವಸ್ಥಾನ ಇತ್ತೋ ಆ ದೇವಸ್ಥಾನ ಉಳಿಸ್ಕೋತೀವಿ. ಹೊಸ ಮಸೀದಿಗಳು ಕಟ್ಕೊಂಡು ನಮಾಜ್ ಮಾಡ್ಕೊಂಡ್ರೆ ತುಂಬಾ ಸಂತೋಷ, ಅವ್ರಿಗೆ ಎಂಕರೇಜ್ ಮಾಡ್ತೀವಿ. ಅವರು ನಮ್ಮ ಅಣ್ಣ ತಮ್ಮಂದ್ರೆ ಮುಸಲ್ಮಾನರು ಕೂಡ. ಆದರೆ ಅವ್ರಿಗೆ ನೆನಪಿರ್ಬೇಕು, ಹಿಂದೂ ದೇವಸ್ಥಾನಗಳನ್ನ ನಿಮ್ಮ ಪೂರ್ವಜರು, ನಿಮಗೂ ಅವ್ರಿಗೂ ಸಂಬಂಧ ಇಲ್ದಿದ್ದವರು, ವಿದೇಶದಿಂದ ಬಂದಿರೋಂಥ ಮುಸಲ್ಮಾನರು ಈ ದೇಶದಲ್ಲಿಂತ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಒಡೆದು ಪುಡಿ ಪುಡಿ ಮಾಡಿದ್ದಾರೆ. ನಾವು ಬಿಜೆಪಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ರಕ್ತದ ಹಂಚಿಕೊಂಡಿರೋರು ನಾವು. ಟಿಪ್ಪು ರಕ್ತ ನಮ್ಮ ಮೈಯಲ್ಲಿಲ್ಲ, ನಮ್ಮಲ್ಲಿರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ. ಅವ್ರ ಕನಸನ್ನು ನನಸು ಮಾಡೋದಿಕ್ಕಲ್ಲಿ ಅಯೋಧ್ಯ, ಮಥುರಾ, ಕಾಶಿ ಈ ಥರದ ವಿಶೇಷ ದೇವಸ್ಥಾನಗಳನ್ನ ನಾವು ಉಳಿಸ್ತೇವೆ. ಈಗಲೂ ನಾನು ಹೇಳ್ತೇನೆ, ನಾಳೆ ಬೆಳಿಗ್ಗೆನೇ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಆದರೆ ಇದು ಹಿಂದೂ ರಾಷ್ಟ್ರವೇ, ಹಿಂದೂ ರಾಷ್ಟ್ರ ಹಾಗೇ ಆಗುತ್ತೆ, ಇದರಲ್ಲೇ ನನ್ನ ಮನ ಇಲ್ಲ. ಸಿಎಂ ಅವರ ಪರಿಹಾರಕ್ಕಾಗಿ ದೆಹಲಿಗೆ ಹೋಗಿ ಸರ್ ಈಗ ಹೋಗಿ ಬಂದಿದ್ದಾರೆ, ಅವರೇ ಹೇಳಿದ್ದಾರೆ ಕೇಂದ್ರದಿಂದ ಹೆಚ್ಚಿನ ಹಣ ಅಂತ. ನಾನು ಕೇಂದ್ರದಿಂದ ಹೆಚ್ಚಿನ ಹಣ ಬರಬೇಕು, ಹೌದು. ನಮ್ಮ ಮನೆಯಲ್ಲಿ ಇವತ್ತು ಬರ ಬಂದಿರೋದು, ನೀವು ಮುಖ್ಯಮಂತ್ರಿ, ಎಷ್ಟು ಬರೋದು ಬರಪೀಡಿತ ಪ್ರದೇಶಕ್ಕೆ ಬೆಳೆ ಹಾನಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದಾರೆ? ಒಂದೇ ₹1 ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಒಂದೇ ₹1 ಬೆಳೆ ಪರಿಹಾರಕ್ಕೆ ಕೊಟ್ಟಿಲ್ಲ. ಇದು ಜವಾಬ್ದಾರಿ ಇಲ್ವಾ? ಕೇಂದ್ರದವರು ನಮಗೆ ಅದೇ ನಾನು ಈ ಕೇಂದ್ರದ ಮೇಲೆ ಪ್ರತಿಯೊಂದಕ್ಕೂ ಕೇಂದ್ರ ಕೈ ತೋರಿಸೋದು. ನೀನು ಮುಖ್ಯಮಂತ್ರಿ ಯಾಕಾದೆ ಹಾಗಾದ್ರೆ? ನಿಂಗೆ ಜವಾಬ್ದಾರಿ ಇಲ್ವಾ? ಅದಕ್ಕೆ ನಾನು ಹೇಳ್ತಿರ್ತೀವಿ, ನಾವು ₹100 ಕೊಡೋ ಕಡೆ ನಾವೊಂದು ₹20 ಕೊಟ್ಟಿದ್ದೀವಿ, ಉಳಿದಿದ್ದು ನೀವು ಕೊಡಿ. ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಹೌದಪ್ಪ 20 ಕೊಟ್ಟಿದ್ದಾರೆ ಅಂತ ನಾನೇ ಅನ್ಸ್ಕೊಂಡ್ ಬಂದಿದ್ದೀನಿ. ಎಷ್ಟಕ್ಕೆ ನಿಮ್ಮವ್ರು ಕೊಟ್ಟಿದ್ದಾರೆ ಅಂದ್ರೆ ₹1 ಕೊಟ್ಟಿಲ್ಲ. ಕೇಂದ್ರದಲ್ಲಿ ಯಾಕೆ ಕೊಡ್ತಾರೆ ಅವಾಗ? ಆದರೂ ನೆನ್ನೆ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾಕೆ ಕೇಳಿದ್ದಾರೆ ಅಂತ. ಈಗ 2 ಥರ ಪ್ರಖ್ಯಾತಿ ಇರಬೇಕು. ಏನು ಸರ್, 2 ಥರ ಪ್ರಖ್ಯಾತಿ ಇರಬೇಕು. ಇಲ್ಲ ಶಿವಾಜಿ ಆಗಬೇಕು, ಇಲ್ಲ ಅಫ್ಜಲ್ ಖಾನ್ ಆಗಿರ್ಬೇಕು. ಇಬ್ಬರು ಪ್ರಖ್ಯಾತಿನೇ. ಒಬ್ಬ ರಾಷ್ಟ್ರಭಕ್ತ, ಇನ್ನೊಬ್ಬ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಹೇಳಲ್ಲ, ನಾನು ಅದಕ್ಕೆ ಹೇಳ್ತಿರೋದು ಯಾವ ಅಂಗಲ್ ಮಾಡಿದ್ದಾರೆ ಅನ್ನೋದನ್ನ ಮೋದಿ ಸಿದ್ದರಾಮಯ್ಯ ಇಬ್ಬರಿಗೆ ಗೊತ್ತು. ಗದಗ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸುದ್ದಿಗೋಷ್ಠಿ ನಡೆಸಿದರು. Preview. Preview.
ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS 28ಕ್ಕೆ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಬೇರಿಯನ್ನು ಬಾರಿಸಬೇಕು, ವಿಜಯಶಾಲಿ ಆಗಬೇಕು. ಅದರ ಮುಖೇನ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು. ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಸರ್ಕಾರ, ರೈತ ವಿರೋಧಿ, ಬಡವರ ವಿರೋಧಿ, ಯುವಕರ ವಿರೋಧಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಕಳೆದ 2-3 ತಿಂಗಳುಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. 500ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಸಹಕಾರನ ಕೊಡ್ತಿಲ್ಲ, ಈ ಹೇಳಿಕೆಗಳನ್ನ ಕೊಡ್ಕೊಂಡು ಬಂದರೆ ಹೊರತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಕಿಂಚಿತ್ ಆಲೋಚನೆಯನ್ನು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇದು ಮೊನ್ನೆ ಅದನ್ನು ನೋಡಿದ್ರಿ, ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ರು. ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ, ಅದನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ? ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ. ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು, ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು. ನೀವೇ ನೋಡಿದ್ರ ವಿಡಿಯೋ ತುಣುಕುಗಳನ್ನು. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು. ಯಾಕಂದರೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೇ ಪರಿಹಾರನ ಕೊಡ್ತಾ ಇದ್ರು. ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮೊನ್ನೆ ಬೆಳಗಾಮಲ್ಲಿ ನಡೆದಿರ್ತಕ್ಕಂಥ ಘಟನೆ, ಒಬ್ಬ ಪರಿಶಿಷ್ಟ ಮಹಿಳೆ ಬಗ್ಗೆ ನಡೆದಿರ್ತಕ್ಕಂಥ ಘಟನೆ. ಆದರೆ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳು ಬೆಳಗಾಂನಲ್ಲೇ ಇದ್ದಾರೆ. ಒಂದು 5 ನಿಮಿಷ ಅದಕ್ಕೋಸ್ಕರ ಸಮಯವನ್ನು ತೆಗೆದುಕೊಂಡು ಆ ತಾಯಿನ ನೋಡಬೇಕು, ಆ ತಾಯಿನ ಮಾತಾಡ್ಸ್ಕೊಂಡು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ಲೇ ಇಲ್ಲ. ಉಸ್ತುವಾರಿ ಸಚಿವರಿಗೂ ಅನಿಸೋದಿಲ್ಲ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಹಂಗೆ ರಾಜ್ಯ ಸರ್ಕಾರ? ಈ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ಹಾಗಾಗಿ ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರವನ್ನು ನೀಡ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾಗಿ ಆಶೀರ್ವಾದನ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ರಾಜ್ಯದ ಪ್ರಜ್ಞಾವಂತರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೆ. ಅವರೇ ರಾಜ್ಯದ ಮುಖ್ಯಮಂತ್ರಿಗಳು. ಮೊದಲನೇದಾಗಿ ರಾಜ್ಯ ಸರ್ಕಾರದ ಇಂಟೆಂಟ್, ಮೊದಲನೇದಾಗಿ ಸರ್ವೆ ಏನಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಇದು. ರಾಜ್ಯ ಸರ್ಕಾರಕ್ಕೆ ಜನಗಣತಿ ಮಾಡೋದಕ್ಕೆ ಅಧಿಕಾರ ಇದೆಯಾ? ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ಈಗ ಜಾತಿ ಗಣತಿ ಅಂತೇಳಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಈ ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಆದರೆ ಜಾತಿ ಗಣತಿಯನ್ನು ನೀವು ರಾಜಕೀಯವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಇದು ಖಂಡನೀಯ. ಹಿಂದುಳಿದ ಜನಾಂಗಕ್ಕೆ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕಿಂತ ಯಾವತ್ತೂ ಕೂಡ ಮುಂದಿದೆ. ನಿಮ್ಗೆ ನೆನಪಿದ್ರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನೆನಪಾಗ್ತದೆ. ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾರೆ, ಹಿಂದುಳಿದ ಜನಾಂಗಗಳ ವರ್ಗಗಳ ಬಗ್ಗೆ ಮಾತನಾಡ್ತಾರೆ. ಚುನಾವಣೆ ಹತ್ತಿರ ಬಂದಾಗ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಜಾಬ್ ನೆನಪಾಗ್ತದೆ. ಚುನಾವಣೆ ಹತ್ರ ಬಂದಾಗ ಅಚಾನಕ್ ಆಗಿ ಪರೀಕ್ಷೆಗೆ ಹೋಗ್ತಕ್ಕಂಥ ಹಿಂದೂ ಹೆಣ್ಮಕ್ಳಿಗೆ ಆ ಒಂದು ಮಂಗಳಸೂತ್ರನ ತೆಗೆಸಿಡ್ಬೇಕು, ಕಾಲುಂಗ್ರ ತೆಗೆಸಿಡ್ಬೇಕು ಅಂತ ಅನ್ಸುತ್ತೆ ರಾಜ್ಯ ಸರ್ಕಾರಕ್ಕೆ. ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ರಾಜ್ಯ ಸರ್ಕಾರ? ಎಲ್ಲೋ ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ರಾಜ್ಯ ಸರ್ಕಾರ ಬರದ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಜಾತಿ ಗಣತಿ, ಹಿಜಾಬ್ ಇತರ ವಿಚಾರಗಳನ್ನ ಮುನ್ನೆಲೆಗೆ ತಂದು ಎಲ್ಲೋ ಒಂದ್ ಕಡೆ ವೈಫಲ್ಯಗಳನ್ನ ಮುಚ್ಚಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಫಲಿತಾಂಶ ಬರಲಿ, ಹಿಂದೂ ರಾಷ್ಟ್ರ ಅಲ್ಲ, ಎಷ್ಟು ಹಿಂದಕ್ಕೆ ಹೋಗ್ತಾರೋ ಕಾಂಗ್ರೆಸ್ ಪಕ್ಷದವರು ನಿಮಗೆ ಗೊತ್ತಾಗ್ತದೆ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. Preview. 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 ಗದಗ್ ನಗರದ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ
ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಪ್ಪ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಎಲ್ಲ ಕಡೆ ಇರ್ತದೆ. ಸಾಧಿಸಿಕೊಂಡು ಈ ಕರ್ನಾಟಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಕೆಮ್ಮೂರಿಯವರ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಸಹೋದರಿ ಉಷಾ ದಾಸರವರನ್ನು ಮತ್ತು ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀನಂದ ಭಟ್ಟ ಅವರನ್ನ, ಹಿರಿಯರಾದ NS ಕಳ್ಳರ್ ಕ್ರಾಂತಿ ಎಲ್ಲ ಮಕ್ಕಳು ಎರಡುಗಳಿವೆ ಕುರ್ಚಿ ಆಸನ ಕುಂದಿರ್ಬೇಕು. ಲೆಫ್ಟ್ ಸೈಡ್ ಬಿಡಿಸ್ ಈ ಕಡೆ ಕಳಿಸ್ಬಿಡ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಿಯಾಂಕಾ ಖರ್ಗೆ ದೇಶದ್ರೋಹಿ, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಗೌರವವಿದೆ, KS ಈಶ್ವರಪ್ಪ. ಗದಗ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸುದ್ದಿಗೋಷ್ಠಿ. ಬಿಜೆಪಿ ಸಮಾವೇಶದ ವೇಳೆ 10 ನಾಯಕರ ಪಿಕ್ ಪಾಕೆಟ್. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ACN ನ್ಯೂಸ್. ವಂದನೆಗಳು.